रसियारा ಮಾವ ಅದು ಫೋನು ಯಾಕಮ್ಮ ಜನಕ್ಕೆ ಒಂಥರ ಇದೆಯಾ? ಯಾರ್ದು ಫೋನು? ಅದು ಫ್ರೆಂಡ್ ಫೋನ್ ಮಾವ. ಮತ್ತೆ ಇಮ್ರಾನು ಶಾದಿ ಅಂತ ಏನೋ ಮಾತಾಡ್ತಾ ಇದ್ದ ಹಾಗಿತ್ತು. ಅದು ಮಾವ ಇಮ್ರಾನ್ ಫೋನ್ ಮಾಡಿದ್ದ, ಅವನು ಶಾದಿನ ಆಡಿದ್ದು. ಇಮ್ರಾನು ಶಾದಿ ಅಂದರೆ ಮಾವ ಅವ್ರ ಸಂಪ್ರದಾಯದಲ್ಲಿ ಮದುವೆಗೆ ಶಾದಿ ಅಂತಾನೆ ಅಲ್ವಾ ಹೇಳೋದು, ಅದಕ್ಕೆ ನಾನು ಶಾದಿ ಅಂತ ಹೇಳಿದೆ. ಅವ್ನು ನಿನಗೆ ಯಾಕಮ್ಮ ಫೋನ್ ಮಾಡಿದ್ದ? ಅವ್ನು ನನಗೆ ಕಾಲ್ ಮಾಡಿಲ್ಲ ಮಾವ, ನನ್ನ ಫ್ರೆಂಡು ಪಾರ್ವತಿ ಇದ್ದಾಳಲ್ಲ ಅವಳಿಗೆ ಕಾಲ್ ಮಾಡಿದ್ದ. ಅವಳು ಕಾಲ್ ಮಾಡಿಬಿಟ್ಟು ನನಗೆ ಹೇಳಿದ್ಲು. ಹೌದು, ಪಾರ್ವತಿ ನಿನಗೆ ಫೋನ್ ಮಾಡಿದ್ದಕ್ಕೂ ಅವನ ಮದುವೆಗೂ ಏನಮ್ಮ ಸಂಬಂಧ? ಪರವಾಗಿಲ್ಲ ಹೇಳು. ಅದು ಮಾವ, ಕಾಲೇಜಲ್ಲಿದ್ದಾಗ ರುಕ್ಸಾನ್ ಅಂತ ನನಗೊಂದು ಫ್ರೆಂಡ್ ಇದ್ಲು. ಅವಳ ಮದುವೆ ಇಮ್ರಾನನ್ ಜೊತೆ ಫಿಕ್ಸ್ ಆಗಿದೆ, ಅದಕ್ಕೆ ಪಾರ್ವತಿ ಕಾಲ್ ಮಾಡಿ ಮದುವೆಗೆ ಹೋಗೋಣ ಅಂತ ಹೇಳ್ತಿದ್ಲು ಅಷ್ಟೇ. ಓ, ಇಬ್ರು ಮದುವೆಗೆ ಹೋಗೋದೋ ಬೇಡೋ ಅಂತ ಚರ್ಚೆ ಮಾಡ್ತಾ ಇದ್ರಾ? ಹಾಂ ಮಾವ, ಅದೇ. ಇಂಥ ಟೈಮಲ್ಲಿ ಎಲ್ಲಮ್ಮ ಮದುವೆಗೆ ಹೋಗೋಕ್ಕಾಗತ್ತೆ? ನಿನ್ನೆ ದಿನ ಏನಾಯ್ತು ಅಂತ ನಿನಗೆ ಗೊತ್ತಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಮಾವ. ಬರಲ್ಲ ಅಂತ ಎಷ್ಟು ಹೇಳಿದ್ರು ಅವಳು ಕೇಳ್ತಾನೆ ಇಲ್ಲ. ಮದುವೆಗೆ ಬರಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ. ಆಗಲ್ಲ, ನೀನು ಹೋಗ್ಬಾ ಅಂತ ನಿನ್ನ ಫ್ರೆಂಡ್ಗೆ ಹೇಳಿಬಿಡು. ಅವಳ ಹತ್ರ ಏನೋ ಹೇಳ್ಬೋದು, ಆದರೆ ರುಕ್ಸಾನಾ ಬಾನುಗೆ ಏನು ಹೇಳಿ ಅಂತ ಗೊತ್ತಾಗ್ತಿಲ್ಲ. ಅವಳು ನೆನ್ನೆಯಿಂದ ಬರಲೇಬೇಕು ಅಂತಿದ್ದಾಳೆ, ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ. ಒಂದಿನ ಆದರೂ ಬಂದು ಹೋಗು ಅಂತಿದ್ದಾಳೆ ಮಾವ. ಹೌದಾ? ಹೌದು ಮಾವ. ಅದು ಅಲ್ಲದೆ ನಾನು ಹಾಸ್ಟೆಲಲ್ಲಿ ಇರಬೇಕಾದ್ರೆ ಅವಳೇ ನನಗೆ ತುಂಬ ಹೆಲ್ಪ್ ಮಾಡಿದ್ದು. ನನ್ನ ಹತ್ರ ಹಣ ಇಲ್ಲದೆ ಇದ್ದಾಗ ಎಕ್ಸಾಮ್ ಫೀಸ್ ಕೂಡ ಅವಳೇ ಕಟ್ಟಿದ್ದು. ಈಗ ನಾನು ಅವಳ ಮದುವೆಗೆ ಹೋಗಲಿಲ್ಲ ಅಂದರೆ ಅವಳು ಎಷ್ಟು ಬೇಜಾರು ಮಾಡ್ಕೋತಾಳೋ ಏನೋ. ಈಗೇನಮ್ಮ, ನೀನು ಅವಳು ಮದುವೆಗೆ ಹೋಗಬೇಕು ಅಂತನಾ? ನೀವು ಒಪ್ಪಿಗೆ ಕೊಟ್ಟರೆ ಒಂದಿನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮದುವೆ ಇರೋದು ಯಾವತ್ತೊಂದಮ್ಮ? ನಾಡಿದ್ದು ಮಾವ. ಅಲ್ಲಮ್ಮ, ನೀನು 2 ದಿನ ಇಲ್ಲ ಅಂತ ಅಮ್ಮ ಎಷ್ಟು ರಾದ್ದಾಂತ ಮಾಡಿದ್ಲು ಅಂತ ನಿನಗೆ ಗೊತ್ತು ತಾನೆ. ಈಗ ಮತ್ತೆ ನೀನು ಮದುವೆಗೆ ಹೋಗಬೇಕು ಅಂತಿದೆಯಲ್ಲಮ್ಮ? ನನಗೂ ಮಾವ ಅಜ್ಜಿನ ಹೇಗೆ ಒಪ್ಸೋದು ಅನ್ನೋದೇ ಗೊತ್ತಾಗ್ತಿಲ್ಲ, ಅದಕ್ಕೆ ಮದುವೆಗೆ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಅಯ್ಯೋ, ಹಾಗೆಲ್ಲ ಹೇಳಕ್ಕೆ ಹೋಗ್ಬೇಡಮ್ಮ. ಒಂದಿನ ತಾನೆ ರಾಮನ ಜೊತೆ ಹೋಗ್ಬಾ. ಮತ್ತೆ ಅಜ್ಜಿ ಹತ್ರ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಬಿಡು. ಫ್ರೆಂಡ್ ಅಂತ ಹೇಳ್ತಾ ಇದೀಯಾ, ನಿನಗೆ ಸಹಾಯ ಬೇರೆ ಮಾಡಿದ್ದಾಳೆ. ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಇನ್ನೊಂದು ಮನಸ್ಸು ಇದ್ದರೆ ಅದೇ ಸ್ನೇಹ. ಅಂಥ ಸ್ನೇಹಿತೆ ಮದುವೆಗೆ ನೀನು ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ. ಸಂತೋಷವಾಗಿ ಹೋಗುವಮ್ಮ. ಥ್ಯಾಂಕ್ಸ್ ಮಾವ. ಎಲ್ಲಿ ನಾನು ಹೋದರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೋ ಅಂತ ಮತ್ತೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ. ನೀನು ಹೋಗಲಿಲ್ಲ ಅಂದರೆ ನಿನ್ನ ಸ್ನೇಹಿತ ಮನಸ್ಸಿಗೆ ಬೇಜಾರಾಗುತ್ತಲ್ವಾ? ಈಗ ನೀವು ಒಪ್ಪಿಗೆ ಕೊಟ್ಟಾಯ್ತಲ್ವ ಮಾವ, ನಾನು ಒಂದಿನ ಹೋಗ್ಬರ್ತೀನಿ ಬಿಡಿ. ಒಂದೇ ದಿನ ಅಲ್ಲೆಲ್ಲ ಜಾಸ್ತಿ ಜನ ಇರೋ ಹಾಗಿಲ್ಲ, ಅಮ್ಮ ಬೇಜಾರು ಮಾಡ್ಕೊತಾಳೆ. ಇಲ್ಲ ಮಾವ, ಮದುವೆಗೆ ಹೋಗ್ತೀನಿ, ವಿಶ್ ಮಾಡ್ತೀನಿ, ಹಾಗೆ ಬಂದುಬಿಡ್ತೀನಿ. ಹಾಂ, ಒಳ್ಳೇದಮ್ಮ. ಹಾಂ, ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ, ಬೆಳಗ್ಗೆ ನೀನು ಕೊಟ್ಟು ಹಾಲು ಕುಡಿದೆ ಅಮ್ಮ ನಿನ್ನ ಮನಸ್ಸಿಗೆ ಬೇಜಾರಾಗೋ ಹಾಗೆ ಏನೇನೋ ಮಾತಾಡಿದ್ಲು ಅಂತ ಅನ್ಪೂರ್ಣ ಹೇಳಿದ್ಲು. ಅದನ್ನೇ ಮನಸ್ಸು ಕಚ್ಕೊಂಡು ಕೊರಗ್ತಾ ಇರಬೇಡಮ್ಮ ನೀನು. ಅಯ್ಯೋ ಮಾವ, ನಾನು ಅದನ್ನೆಲ್ಲ ಏನೂ ಮನ್ಸಿಗೆ ತಗೊಂಡಿಲ್ಲ. ಅಜ್ಜಿ ಬೈಯೋದು ನನಗೇನು ಹೊಸದಲ್ವಲ್ಲ, ಅವರೆಷ್ಟೇ ಬೈದ್ರು ಅದು ನನಗೆ ಆಶೀರ್ವಾದ ಇದ್ದಾಗೆ. ನಾನು ಕೆಲವೊಂದ್ಸಲ ಅವ್ರ ಮನ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೋತೀನಲ್ವಾ, ಅದಕ್ಕೆ ತಾನೇ ಅವ್ರು ಬೈಯೋದು. ಅವ್ರಿಗಿಷ್ಟ ಇಲ್ಲ ಅಂದರೂ ಹೋಗಿದ್ದು ನಂದೇ ತಪ್ಪಲ್ವಾ ಮಾವ? ಅಯ್ಯೋ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲಮ್ಮ. ಹೀಗೆಲ್ಲ ಆಗುತ್ತೆ ಅಂತ ನಿನಗೆಲ್ಲಿ ಗೊತ್ತಿತ್ತು? ಏನೋ ಕೆಟ್ಟಗಳಿಗೆ ಆಗೋಯ್ತು. ಅಮ್ಮ ಯಾಕೆ ಹೀಗೆ ಹೇಳಿದ್ಲೋ ನನಗಂತೂ ಗೊತ್ತಿಲ್ಲ. ಪರವಾಗಿಲ್ಲ ಮಾವ, ಅವ್ರು ಹಾಗೆ ಹೇಳಿದ್ರು ಅಂತ ನಾನೇನು ಮನ್ಸಿಗೆ ಹಚ್ಕೊಂಡಿಲ್ಲ. ನೀವೇನು ಟೆನ್ಷನ್ ಆಗಬೇಡಿ. ಸರಿ ಅಮ್ಮ, ನಿಜವಾಗ್ಲೂ ನಿಂದು ದೊಡ್ಡ ಮನಸ್ಸು ಜಾನಕಿ. ದರಿದ್ರನ ದರಿದ್ರ ಅಂದೆ ಇನ್ನೇನು ಅದೃಷ್ಟ ಅನ್ನಕ್ಕಾಗತ್ತಾ?
ದೇವ್ರೆ, ಯಾಕಪ್ಪ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಜೀವನದಲ್ಲಿ ಕಷ್ಟ ಬಂದಾಗೆ ಕಣ್ಣೀರು ಒರೆಸೋ ಕೈ ಯಾವುದು, ಕಣ್ಣೀರು ಬರೆಸೋ ಮನ್ಸು ಯಾವುದು ಅಂತ ಗೊತ್ತಾಗೋದು. ಆದರೆ ನನ್ನ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗೆ ಮಾಡಿಬಿಟ್ಟೆ. ಎಷ್ಟೇ ಕಷ್ಟ ಕೊಟ್ಟರು ಜೀವನದಲ್ಲಿ ಎಲ್ಲರ ಹಾಗೆ ನಾನು ಸಂತೋಷ ಪಡ್ತೀನಿ ಅನ್ನೋ ನಂಬಿಕೆಯಲ್ಲಿದ್ದೆ. ಆದರೆ ನೀನು ನನ್ನ ನಂಬಿಕೆನ ಸತ್ಯ ಮಾಡಲ್ಲ ಅಂತ ಗೊತ್ತಾಯ್ತು. ಜೀವನ ಪೂರ್ತಿ ನೋವು ಕೊಡೋದೇ ಆದರೆ ಯಾಕಪ್ಪ ನನಗೆ ಈ ಜನ್ಮ ಕೊಟ್ಟೆ? ಎಷ್ಟು ಅಂತ ಕಣ್ಣೀರು ಹಾಕ್ಲಿ ನಾನು? ನಿನಗೂ ನನ್ನ ಕಣ್ಣೀರು ನೋಡಿ ಸಮಾಧಾನ ಆಗಲಿಲ್ವಾ? ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಇನ್ನು ಮುಂದೆ ಯಾವತ್ತೂ ನನಗಿಂತ ಜೀವನ ಬೇಡಪ್ಪ. ಭಿಕ್ಷೆ ಎತ್ಕೊಂಡು ಬದುಕಿದ್ರು ನೋವು ಅನ್ಸಲ್ಲ. ನಮ್ಮವ್ರ ಹತ್ರನೇ ಏಳಿಸ್ಕೊಂಡು ಬದುಕೋದು ಎಷ್ಟು ಕಷ್ಟ ಅನ್ನೋದು ಈಗ ಗೊತ್ತಾಗ್ತಿದೆ. ಭೂಮಿಗೆ ಭಾರ ಆದರೂ ಪರವಾಗಿಲ್ಲ, ಆದರೆ ಇನ್ನೊಬ್ರು ಮನ್ಸಿಗೆ ಭಾರ ಆಗಿರೋಕೆ ನನಗಿಷ್ಟ ಇಲ್ಲ ದೇವ್ರೆ. ಮಾಳ್ವಿಕಾ ಹೇಳೋದ್ರಲ್ಲೂ ಅರ್ಥ ಇದೆ. ನಾನು ನಿಮ್ಮ ಮನೆಗೆ ಬಂದ ಮೇಲೇ ಒಂದ್ರ ಮೇಲೆ ಒಂದು ಕಷ್ಟ ಬರ್ತಿರೋದು. ನನ್ನಂತ ನತದೃಷ್ಟೆ ಇನ್ನು ಯಾವ ಮುಖ ಇಟ್ಕೊಂಡು ಬದುಕಿರ್ಲಿ ಹೇಳು? ನನ್ನಿಂದ ಇನ್ನು ಮುಂದೆ ಯಾರಿಗೂ ತೊಂದರೆ ಆಗೋದು ಬೇಡ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ರಾಮನ ಮನಸ್ಸಿಗೆ ಇದರಿಂದ ಯಾವುದೇ ಬೇಜಾರಾಗ್ತಾ ಇದ್ರೆ ಸಾಕು. ಸರಿ ರಾಯ್ರೆ, ನೀವಿರ್ಬೇಕಾದ್ರೆ ನನಗೇನು ಟೆನ್ಷನ್ನು ನೋಡಿ. ಇದೊಂದು ಕೆಲಸ ಮಾಡಿಕೊಡಿ, ನಿಮ್ಗೆ ಅದೇನು ತಲುಪಿಸ್ಬೇಕು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ. ಹಾಂ, ಅದೇ ಜಾಗ. ಕರೆಕ್ಟಾಗಿ ಹೇಳಿದ್ರಿ. ನೆನಪಿರ್ಲಿ, ಇದೊಂದು ವಿಷಯದಲ್ಲಿ ನೀವು ನನ್ನ ಕೈ ಹಿಡಿಬೇಕು. ಹೌದೌದೌದು, ನನಗಿರಲಿ ಜವಾಬ್ದಾರಿ. ಓಕೆ, ಮುಖಾಮುಖಿ ಆದಾಗ ಮಿಕ್ಕಿದ ವಿಷಯ ಮಾತಾಡೋಣ, ಆಗ್ಬೋದಲ್ಲ? ಆಯ್ತಾಯ್ತು. ಏನಮ್ಮ ಇದಕ್ಕಿದಾಗ ಬಂದ್ಬಿಟ್ಟಿದ್ಯಾ? ಒಬ್ಳೆ ಬಂದ್ಯಾ? ಎಲ್ಲಿ ಅಳಿಯಂದ್ರು ಬರ್ಲಿಲ್ವಾ? ಹಬ್ಬದ ಮನೇಲಿ ಹಂದಿಗೆ ಏನಪ್ಪ ಕೆಲಸ? ಎಲ್ಲಿ ಕುಡಿತಾ ಸಾಯ್ತಾ ಇದ್ದಾನೋ, ಸಾಯ್ಲಿ ಬಿಡಿ. ಏನಾಯ್ತು? ಯಾಕೆ ಗರಂ ಆಗಿದ್ಯಾ? ಆ ಜಾನ್ಕಿಗೆ ಒಂದು ಗತಿ ಕಾಣಿಸ್ಬೇಕಪ್ಪ. ಓಹೋ, ಅದನ್ನು ಹೇಳಕ್ಕೆ ಅಲ್ಲಿಂದ ಇಲ್ಲಿಂದವರೆಗೂ ಆಟೋ ಮಾಡ್ಕೊಂಡ್ ಬಂದ್ಯಾ? ನಾನೆಲ್ಲೋ ನಿನ್ಗೆ ಅಭಾಷನ್ ಆಗಿದೆ, 4 ದಿವಸ ಬಂದು ಅಪ್ಪನ ಮನೆ ಸುಧಾರಿಸ್ಕೊಂಡು ಹೋಗ್ಲಿ ಅಂತ ನಿಮ್ಮ ಮನೆಯವರೇ ಕಳ್ಸಿದಾರೆ ಅಂತ ತಿಳ್ಕೊಂಡೆ. ಅಪ್ಪ, ಇಲ್ಲಿದ್ದೋಗ ಕರ್ಮ ನನ್ಗಿನ್ನೂ ಬಂದಿಲ್ಲ. ಈಗ ನೀವು ಆ ಜಾನ್ಕಿಗೆ ಒಂದು ಅಸ್ತ್ರ ಪ್ರಯೋಗ ಮಾಡ್ತೀರಾ ಇಲ್ವಾ? ಸ್ವಲ್ಪ ತಾಳ್ಮೆ ಇರಲಿ. ಈಗ ಅವಳು ಏನು ಮಾಡಿದ್ಲು? ನೀನು ಆಡ್ತಿರೋ ನಾಟಕನ ಬಯಲು ಮಾಡಕ್ ಮುಂಚೆ ನೀನೇ ತೆರೆ ಎಳೆದ್ಬಿಟ್ಟಿದ್ಯಾ. ನೀನೇನಾದರೂ ಕಿಡಿ ಕಾರದಕ್ಕೆ ಹೋದ್ರೆ ಅದು ನಮ್ಮ ಮೈಯನ್ನೇ ಹತ್ಕೊಂಡು ಬೆಂಕಿಯಾಗಿ ಉರಿದು ಭಸ್ಮ ಮಾಡಿಬಿಡುತ್ತೆ. ಅದೆಲ್ಲ ಆರೋವರೆಗೂ ಸ್ವಲ್ಪ ಸುಮ್ಮನೆ ಇರು, ತಾಳ್ಮೆ ಇರಲಿ. ಇನ್ನೂ ಆರಿಲ್ಲ ಅಪ್ಪ. ಆ ಜಾನ್ಕಿ ನಾನು ಹೇಳಿರೋ ಸುಳ್ಳ ಎಲ್ರ ಮುಂದೆ ಬಿಚ್ಚಿಡ್ತೀನಿ ಅಂತ ಪಣ ತೊಟ್ಟಿದ್ದಾಳೆ. ಅದು ಹೇಗಮ್ಮ ಆಗುತ್ತೆ? ನಿನಗಾಗಲೇ ಅಭಾಷನ್ ಆಗಿದೆ, ಮಗು ಹೊಟ್ಟೆಲೆ ಸತ್ತು ಹೋಗಿದೆ, ಇನ್ನೇನು ಮಾಡಕ್ ಉಳಿದಿದೆ? ಅವಳು ಸಾಮಾನ್ಯದವಳು ಅಲ್ಲ ಅಪ್ಪ. ಏನ್ ಪ್ಲಾನ್ ಮಾಡಿ ಏನ್ ಮಾಡ್ತಾಳೋ ಯಾರಿಗ್ ಗೊತ್ತು? ಸುಮ್ಮನೆ ಇರಮ್ಮ. ಅವಳೇನು ನಿನ್ನೆ ಹೆದರಿಸೋದಕ್ಕೆ 4 ಮಾತು ಆಡಿದಾಳೆ. ನೀನು ಅವಳ ಮಾತನ್ನು ಕೇಳಿ ಹೆದರ್ಕೊಂಡು ಎದ್ನೋ ಬಿದ್ನೋ ಅಂತ ನನ್ನ ಹತ್ರ ಓಡ್ ಬಂದಿದ್ಯಾ? ಅಪ್ಪ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ಅವಳು ಏನಾದ್ರೂ ಹೇಳ್ದಾಗ ಮಾಡಿದ್ರೆ ನಿಮ್ ಮಗಳ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಕತ್ಲಲ್ಲಿ ಬಟ್ಟೆ ಕದಿಯಕ್ ಹೋಗಿ ಬೆತ್ತಲೆಯಾಗಿ ಬಂದಂಗ ಆಗತ್ತೆ. ಈಗ ಅವಳಿಗೆ ಏನ್ ಮಾಡ್ಬೇಕು ಅಂತಿದ್ಯಾ? ಮೊದ್ಲು ಆ ಮಂತ್ರವಾದಿ ಕೋದಂಡಂಗೆ ಒಂದು ಫೋನ್ ಮಾಡಿ. ಅಲ್ಲಮ್ಮ, ಇಷ್ಟು ಚಿಕ್ಕ ಚಿಕ್ಕ ವಿಷಯ ಅಲ್ಲಪ್ಪ, ದೊಡ್ಡ ವಿಷಯನೇ. ಮೊದಲು ನೀವು ನಾನು ಹೇಳೋದನ್ನ ಮಾಡಿ. ಆ ಜಾನಕಿ ಜಾತಕನ ತಂದ್ಕೊಡೋ ಜವಾಬ್ದಾರಿ ನಂದು. ಅವಳು ನನ್ನ ಕಣ್ಮುಂದನೆ ನಳ್ಳಿ ಸಾಯ್ಬೇಕು. ಅದಕ್ಕೆ ನೀನು ಕೋದಂಡನ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಮಗಳೇ. ನಾನೇ ಒಂದು ಭಯಂಕರವಾದಂಥ ಪ್ಲಾನ್ ಮಾಡಿಟ್ಟಿದ್ದೀನಿ. ಏನಪ್ಪ ಅದು? ರಾಮನಿಗೆ ಪಾಠಶಾಲೆ ಮಾಡೋದಕ್ಕೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ ಅಲ್ವಾ? ಅದನ್ನ ಅವತ್ತೇ ಹೇಳಿದ್ನಲ್ವಾ, ಲೋನ್ ಸ್ಯಾಂಕ್ಷನ್ ಆಗಿದೆ, ಜಾಗನೂ ಆಗ್ತಾ ಇದೆ ಅಂತ. ಅಲ್ಲೇ ಇರೋದು ವಿಷಯ.
ಜಾಗ ಆಗ್ತಾ ಇದೆ ಅಷ್ಟೇ, ಇನ್ನೂ ಆಗಿಲ್ಲ. ಅದ್ರಲ್ಲಿ ಏನಪ್ಪ ಇದೆ? ಲೋನ್ ಆದ್ಮೇಲೆ ಜಾಗ ಸ್ಯಾಂಕ್ಷನ್ ಆಗೇ ಆಗುತ್ತೆ. ಹಾಗಾಗಬಾರ್ದು ಅಂದರೆ ನೀನೊಂದು ಕೆಲಸ ಮಾಡಬೇಕು. ಏನ್ ಹೇಳಿ? ಜೇನುಗೂಡಿಗೆ ಕಲ್ಲು ಹೊಡಿಬೇಕು, ಎಲ್ಲ ಛಿದ್ರ ಛಿದ್ರ ಆಗಿ 2 ಭಾಗ ಆಗಬೇಕು. ಏನಪ್ಪ ಹೇಳ್ತಿದ್ದೀರಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೋ. ಮೊದಲು ಆ ಮನೆನ ಒಡೆದು ಇಬ್ಬಾಗ ಮಾಡು. ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗ್ಬಾರ್ದು, ಆ ರೀತಿ ಬೆಂಕಿ ಹಚ್ಚು. ಬೆಂಕಿ ಉರಿದಾದ್ಮೇಲೆ ನಮ್ಮ ಕೆಲಸ ಮುಗೀತು ಅಂತ ಹೇಳಿ ಬೂದಿ ನೋಡಿ ಎಂಜಾಯ್ ಮಾಡೋಣ. ಏನಂತ್ಯ? ಅಪ್ಪ ಸುಮ್ಮನೆ ತಲೆ ಎಲ್ಲ ಮಾತಾಡ್ಬೇಡ. ಅವ್ರ ಮನೆಯವ್ರು ಹೇಗಿದ್ದಾರೆ ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ಮೊದಲು ಇದೇ ತರ ಪ್ಲಾನ್ ಮಾಡಕ್ ಹೋಗಿ ಇಬ್ರು ಮಣ್ಣು ತಿಂದಿದೀವಿ, ಗೊತ್ತಲ್ಲ? ಎಲ್ರಿಗೂ ಈ ಸರ್ತಿ ಮಣ್ಣು ತಿನ್ಸೋಣ. ನೀನ್ ನನಗೆ ಸಾಥ್ ಕೊಡು, ನಾನು ನಿನ್ನ ಬೆನ್ನಿಗೆ ನಿಂತ್ಕೊಂಡು ಎಲ್ಲ ನೋಡ್ಕೋತೀನಿ. ಆದ್ರೆ ಇದೆಲ್ಲ ಹೇಗಪ್ಪ ಸಾಧ್ಯ? ಆ ಭರತ್ಗೂ ರಾಮ್ಗೂ ತಂದಾಕೋಣ ಅಂದ್ರೆ ಭರತ್ ನನ್ ಮಾತು ಕೇಳೋದೇ ಇಲ್ವಲ್ಲ. ಮಾತು ಕೇಳೋ ಥರ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಏನಪ್ಪ ಅದು? ಅಪ್ಪ ಮಗನ ನಡುವೆ ತಂದು ಹಾಕೋದು. ಅಪ್ಪನ ಮುಂದೆ ಮಗ ಎದುರು ಮಾತಾಡಲ್ಲ, ಇನ್ನು ತಂದಿಡೋದೆಲ್ಲಿಂದ? ದೇವಸ್ಥಾನದಲ್ಲಾಗಿದ್ದು ನಿನ್ಗೆ ಗೊತ್ತಲ್ಲ, ಒಂದ್ ದಿನ ಜಗಳ ಮಾನ್ಯ ದಿನಕ್ಕೆ ತಣ್ಣಗಾಗೋಗಿತ್ತು. ಈಗ ನಾವು ಸ್ಟ್ರಾಂಗ್ ಆಗಿ ಪ್ಲಾನ್ ಮಾಡಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನಿಮ್ಮ ಮಾವ ಮತ್ತೆ ರಾಮ ಇಬ್ರು ಸೇರ್ಕೊಂಡು ಒಂದ್ ಕಡೆ ಗೌರ್ಮೆಂಟ್ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ. ಈಗ ಅದು ಅವರಿಗೆ ಸಿಗೋದಕ್ಕೆ 50% ಚಾನ್ಸ್ ಇದೆ. ಅದು ಅವರಿಗೆ ಸಿಗಬಾರ್ದು ಅಂದ್ರೆ 50% ನಾವು ಹೋರಾಟ ಮಾಡಬೇಕು. ಈ ವಿಷಯ ಏನಾದ್ರೂ ರಾಮಂಗ್ ಗೊತ್ತಾದ್ರೆ ನಮ್ ತಲೆನ್ ಕಡ್ದು ಅದೇ ಸೈಟಲ್ಲಿ ಮಣ್ಣು ಮಾಡಿ ಮುಚ್ಚಿಬಿಡ್ತಾನೆ. ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ದು. ನನ್ನ ಮಾತನ್ನು ಸ್ವಲ್ಪ ಕೇಳು. ನಾವು ಹೊರಗಡೆ ನಿಂತು ಯುದ್ಧ ಮಾಡಿದ್ರೆ ರಾಮ ಪರಶುರಾಮ ಆಗಿ ಕೊಡ್ಲಿಯನ್ನ ನಮ್ಮ ತಲೆಗಿಡಿತಾನೆ. ಅದೇ ನಾವು ಒಳಗಡೆ ಇದ್ದು ತಂತ್ರ ಮಾಡಿದ್ರೆ ಅದೇ ಕೊಡ್ಲಿನ ರಾಮ ಅವ್ರ ಅಪ್ಪನ ತಲೆಗಿಡಿತಾನೆ. ಇಲ್ಲಿಗೆ ತಂದೆ ಮಗನ ಕಾಳಗ ಶುರುವಾಗುತ್ತೆ. ರಾಮನ ಕನಸು ಮಂಡಾಗುತ್ತೆ, ಜಾನಕಿ ಆಸೆ ನೀರ್ ಪಾಲಾಗುತ್ತೆ, ಮನೆ ಒಡೆದು ಛಿದ್ರ ಛಿದ್ರ ಆಗುತ್ತೆ. ನಾವು ಅನ್ಕೊಂಡಿದ್ದ ಕೆಲಸ ಸಲೀಸಾಗುತ್ತೆ. ಜಾನಕಿ, ರಾಮ್, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಾಳೆ ನಾನು ಅವನ್ನ ಮೀಟ್ ಮಾಡಿ ನಾಡಿದ್ದು ಹಜರತ್ ಮಲ್ ಹತ್ರ ಇರೋ ಹಾಲ್ಗೆ ಫಾತಿಮಾನ ಕರ್ಕೊಂಡು ಬರ್ತೀನಿ. ನಾನು ನಿಮಗೆಲ್ಲ ಫೋನ್ ಮಾಡಿ ತಿಳಿಸ್ತೀನಿ, ನೀವು ಸರಿಯಾದ ಟೈಮ್ಗೆ ಅಲ್ಲಿಗೆ ಬಂದುಬಿಡಿ. ಜಾನಕಿ, ನೀನು ಯಾಕೋ ಬಿರುಗಾಳಿಗೆ ಎದುರಾಗ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ಇದರಿಂದ ಸಮಸ್ಯೆ ಆಗುತ್ತೆ ಜಾನಕಿ. ಇಲ್ಲ ರಾಮ್, ಎಲ್ಲ ನಾನು ಅಂದ್ಕೊಂಡು ಹಾಗೆ ನಡೆಯುತ್ತೆ. ಡೋಂಟ್ ವರಿ. ಬೇಡ ಜಾನಕಿ, ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ. ನೀನು ಒಬ್ಬಳೇ ಹೋಗೋದು ಸರಿಯಲ್ಲ. ರಾಮ್, ಅವತ್ತು ಹೀಗೆ ಹೇಳಿದ್ರಿ, ನಾನು ಅವನ್ನ ಹೋಗಿ ಮೀಟ್ ಮಾಡ್ಕೊಂಡು ಬಂದೆ ತಾನೆ. ಈಗಲೂ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ನಿನ್ನಷ್ಟು ಧೈರ್ಯ ನನ್ನ ಹತ್ರ ಇಲ್ಲ ಜಾನಕಿ. ಆವತ್ತು ನೀನು ಅವನ ಜೊತೆ ಮಾತಾಡೋಕೆ ಹೋಗಿದ್ದು, ಇವತ್ತು ಅವನ ಜೀವನದಲ್ಲಿ ಆಟ ಆಡೋಕೆ ಹೋಗ್ತಿದ್ಯಾ? ಇದೆಲ್ಲ ಅವನಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾನೆ ಅಂತ ಅನ್ಕೊಂಡಿದ್ಯಾ? ಗೊತ್ತಾದ್ರೆ ತಾನೆ. ಗೊತ್ತಾಗದೇ ಇದ್ರೆ ಅವನೇನು ಮಾಡ್ತಾನೆ? ಜಾನಕಿ, ಎಲ್ಲನೂ ಈಸಿಯಾಗಿ ತಗೋಬೇಡ. ಅವ್ನು ನಿಂಗಿಂತ ಮುಂಚೆ ಏನಾದರೂ ಒಂದು ಪ್ಲಾನ್ ಮಾಡಿರ್ತಾನೆ. ಅಯ್ಯೋ ರಾಮ್, ಅವನಿಗೆ ಅಷ್ಟೊಂದೇನು ತಲೆ ಇಲ್ಲ. ನಾನೆಲ್ಲ ಫೋನ್ ಮಾಡಿ ಮಾತಾಡಿದ್ದೀನಿ. ನೀವೇನು ಟೆನ್ಷನ್ ತಗೋಬೇಡಿ, ಕೂಲ್ ಆಗಿರಿ. ಮೊದಲೇ ನೀನು ಅವನ್ನ ತುಂಬ ಸಲ ಯಾಮಾರಿಸಿದ್ಯಾ. ಈ ಸಲ ಅವ್ನು ಯಾಮಾರ್ತಾನೆ ಅಂತ ನೀನು ಅನ್ಕೊಳ್ಳೋದು ತಪ್ಪು. ಅವನು ತುಂಬಾ ಹುಷಾರಾಗಿರ್ತಾನೆ. ಎಲ್ಲ ದಿನನೂ ಉಣ್ಮೆ ಬೆಳ್ಕೊ ದಾರಿ ತೋರಿಸಲ್ಲ. ಕತ್ಲಾದರೆ ದಿಕ್ ತಪ್ಪಬೇಕಾಗತ್ತೆ. ಅವನೆಷ್ಟೇ ಹುಷಾರಾಗಿದ್ರು ನಾನು ಮಾಡೋ ಪ್ಲಾನ್ ವರ್ಕ್ ಆಗೇ ಆಗುತ್ತೆ ರಾಮ್. ಅವನೇನೇ ಪ್ಲಾನ್ ಮಾಡಿದ್ರು ಫ್ಲಾಪ್ ಆಗೋದಂತೂ ಪಕ್ಕ. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಜಾನಕಿ. ರಾಮ್, ಇಷ್ಟೇ ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದು. ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಿನ್ನ ಮೇಲೆ ನಂಗೆ ನಂಬಿಕೆ ಇದೆ, ಆದರೆ ನೀನು ಮಾಡ್ತಾ ಇರೋ ಕೆಲಸದ ಮೇಲೆ ನಂಗೆ ನಂಬಿಕೆ ಇಲ್ಲ. ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಭಯ ಆಗ್ತಿದೆ. ನನ್ನ ಮೇಲೆ ಇಟ್ಟಿರೋ ನಂಬಿಕೆನೆ ನಾನು ಮಾಡ್ತಿರೋ ಕೆಲಸದ ಮೇಲೆ ಇಡಿ ರಾಮ್. ಸಕ್ಸಸ್ ಆಗೇ ಆಗುತ್ತೆ ರಾಮ್, ನನಗೆ ನಂಬಿಕೆ ಇದೆ. ಜಾನಕಿ, ನಾನು ನಿಂಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನೀಗ ನನಗೇನು ಅರ್ಥ ಆಗದಿರೋ ಪರಿಸ್ಥಿತಿಲಿದ್ದೀನಿ. ಕತ್ತಿ ಹಿಡಿದು ನಿಂತಿರೋನ್ ಮುಂದೆ ಸೂಜಿ ಹಿಡಿದು ಯುದ್ಧ ಮಾಡ್ತೀನಿ ಅಂತ ನಿಂತಿದ್ಯಾ. ಇದರಲ್ಲಿ ಗೆಲ್ತೀನಿ ಅಂತ ಬೇರೆ ಹೇಳ್ತಾ ಇದೆಯಾ. ಆಯುಧ ಹಿಡಿಯೋದು ಮುಖ್ಯ ಅಲ್ಲ ರಾಮ್, ಹಿಡ್ದಿರೋ ಆಯುಧನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು.
ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹೋರಾಟಕ್ಕೆ ನಿಂತಿದ್ದೀನಿ. ಅದಕ್ಕೆ ನಿಮ್ಮ ಬಲ ನನಗೆ ಬೇಕೇ ಬೇಕು ರಾಮ್. ನೀವು ಹೀಗೆ ಆತ್ಮವಿಶ್ವಾಸ ಕಳ್ಕೊಂಡ್ರೆ ನಾನು ಸೋತೋಗ್ತೀನಿ. ಎದುರ್ಸಕ್ಕಾಗದೇ ಇರೋ ಸಮಸ್ಯೆಗೆ ಹೇಗೆ ಜಾನಕಿ ನನ್ನ ಆತ್ಮವಿಶ್ವಾಸ ತುಂಬಲಿ? ಅದು ನಾವಿಬ್ರು ದೂರ ಆಗೋ ವಿಷಯದಲ್ಲಿ. ಯಾವ್ದು ರಾಮ್ ಎದುರಿಸೋಕ್ಕಾಗದೇ ಇರೋ ಸಮಸ್ಯೆ? ಹೊಲದಲ್ಲಿ ಕಳೆ ಬೆಳೆಯುತ್ತೆ ಅಂತ ಯಾರು ಹೊಲನ ಬಿಟ್ಟು ಹೋಗಲ್ಲ. ಬಿಟ್ಟು ಹೋದ್ರೆ ಅವ್ರ ಹೇಡಿಗಳು. ಜೀವನದಲ್ಲಿ ಸಮಸ್ಯೆ ಬಂತು ಅಂತ ಎದುರಿಸಕ್ಕಾಗದೆ ಕೂತ್ರೆ ನಮ್ಮನ್ನು ಯಾರು ಮನುಷ್ಯರು ಅಂತಾನೆ ಅನ್ನಲ್ಲ. ಕಳೆನ ಕೀಳೋ ಕಲೆನ ಕಲ್ತಾಗ್ಲೇ ಜೀವನ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ಸಮಸ್ಯೆಗಳ ಸುಳಿಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ಬೇಕಾಗತ್ತೆ. ನೀನು ಹೇಳಿದ ಸತ್ಯ ಜಾನಕಿ. ನೀನು ಮಾಡೋ ಕೆಲಸದಿಂದ ದೊಡ್ಡ ಸಮಸ್ಯೆನೇ ಎದುರಾಗುತ್ತೆ. ಸಣ್ಣ ಕಲ್ಲನ್ನ ಎತ್ತಾಕೋಗಿ ಮೈ ಮೇಲೆ ಬಂಡೆನ ಹೇಳ್ಕೊಬೇಡ. ಇಲ್ಲ, ಮುಳ್ಳುನ ಮುಳ್ಳಿಂದನೇ ತೆಗೆಯೋಕೆ ಹೊರಟಿದ್ದೀನಿ ರಾಮ್. ಇದರಲ್ಲಿ ಗೆಲ್ಲೋದು ಧರ್ಮನೇ. ನನ್ನ ಮೇಲೆ ನಂಬಿಕೆ ಇಡಿ ರಾಮ್. ನನ್ನಲ್ಲಿರೋ ಆತ್ಮವಿಶ್ವಾಸನ ಸಾಯಿಸೋಕೆ ಪ್ರಯತ್ನ ಮಾಡಬೇಡಿ. ನೀವೇ ನನ್ನ ಜೊತೆ ಇಲ್ಲ ಅಂದರೆ ನಾನು ಅದು ಹೇಗೆ ಗೆಲ್ಲಿ ರಾಮ್? ನನಗೆ ನಿನ್ನ ಎಲ್ಲಿ ಕಳ್ಕೊತೀನಿ ಅನ್ನೋ ಭಯ ಜಾನಕಿ. ಪ್ರೀತಿಗಿಂತ ದೊಡ್ಡ ನಂಬಿಕೆ ಬೇರೆ ಇಲ್ಲ ರಾಮ್. ನಮ್ಮಿಬ್ರು ಪ್ರೀತಿ ಪವಿತ್ರವಾದದ್ದು. ಧರ್ಮನೇ ಮೀರಿಸಿ ಒಂದಾಗಿದ್ದೀವಿ. ನಾವು ಯಾವತ್ತೂ ದೂರ ಆಗಲ್ಲ ರಾಮ್. ಆ ದೇವರ ಆಶೀರ್ವಾದನೇ ನಮ್ಮ ಮೇಲಿದೆ. ಆದರೆ ನಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಬರಬೇಕು ಅಷ್ಟೇ. ನಂಬಿಕೆ ಇದೆ ಜಾನಕಿ. ನಂಬಿಕೆಯಿಂದನೇ ನಿನ್ನ ಕಳಿಸ್ಕೊಡೋದಕ್ಕೆ ಹಿಂದೇಟಾಗ್ತಾ ಇರೋದು. ಈ ಜಾನಕಿ ಯಾವತ್ತೂ ರಾಮ್ಗೆ ಸ್ವಂತ. ಯಾವತ್ತೂ ಮನ್ಸು ಬದಲಾಯಿಸಲ್ಲ. ನನ್ನ ಮನಸ್ಸಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ. ನೀವು ನನ್ನ ಜೊತೆ ಇರ್ತೀರಾ. ಆದರೂ ಯಾಕೆ ಹೀಗೆ ಅನುಮಾನದಲ್ಲಿ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಜಾನಕಿ, ಅರ್ಥ ಮಾಡ್ಕೋ. ನಾನು ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ. ಆ ಇಮ್ರಾನ್ ಮೇಲೆ ನಂಬಿಕೆ ಇಲ್ಲ. ಅವನಿಂದ ನನಗೆ ಯಾವ ತೊಂದರೆನೂ ಆಗಲ್ಲ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ ರಾಮ್. ಪ್ಲೀಸ್ ನನ್ನನ್ನು ನಂಬಿ. ಸರಿ ಆಯಿತು. ನಿನಗೆ ಹೇಳೋ ಧೈರ್ಯ ನನಗಿಲ್ಲ. ಮನೇಲಿ ಏನಂತ ಹೇಳೋಗ್ತೀಯಾ? ಮೊದಲೇ ಅಜ್ಜಿ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು ತಾನೆ? ಈಗಾಗಲೇ ಮಾವನ ಹತ್ರ ನನ್ನ ಫ್ರೆಂಡ್ ಮದುವೆಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಅವರು ಒಪ್ಪಿಗೆ ಕೊಟ್ಟಾಯ್ತು. ಜಾನಕಿ, ಅದು ನಾಡಿದ್ದು. ನೀನು ಹೋಗ್ತಾ ಇರೋದು ನಾಳೆ. ಅದಕ್ಕೂ ಒಂದು ಐಡಿಯಾ ಮಾಡಿದ್ದೀನಿ ರಾಮ್. ಓಪನ್ ಯೂನಿವರ್ಸಿಟಿಲಿ ಲಾ ಅಡ್ಮಿಷನ್ ನಡೀತಾ ಇದೆ. ಅದಕ್ಕೆ ನಾಳೆನೇ ಫಾರ್ಮ್ ಕೊಡೋಕ್ಕೆ ಲಾಸ್ಟ್ ಡೇಟು. ಹೋಗಿ ಫಾರ್ಮ್ ತಗೊಂಡು ನನ್ನ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಇದಕ್ಕೆ ಅಜ್ಜಿ ಒಪ್ಪಬೇಕಲ್ಲ ಜಾನಕಿ? ಮೊದಲು ಮಾವನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡೋಣ. ಆಮೇಲೆ ಅಜ್ಜಿ ಒಪ್ಕೋತಾರೆ.